ಸೊ ಮಕ್ಕಳ, ನಿಮ್ಮ ಸೆಕೆಂಡ್ ಪಿ ಯು ಜರ್ನಿನ ಇಂಗ್ಲಿಷಲ್ಲಿ ಮೊದಲನೇ ಚಾಪ್ಟರು ರೋಮಿಯೋ ಆ್ಯಂಡ್ ಜೂಲಿಯಟ್. ರೋಮಿಯೋ ಆ್ಯಂಡ್ ಜೂಲಿಯಟಲ್ಲಿ ನಿಮಗೆ ಬೇಕಿರುವಂತಹ ಬ್ಯಾಕ್ಗ್ರೌಂಡ್ನ ನಾನೀಗ ಕ್ವಿಕ್ಕಾಗಿ 30 ಸೆಕೆಂಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಫೋರ್ ಸ್ಟಾರ್ಟಿಂಗ್ ಅವರ್ ಕ್ಲಾಸ್. ಅಥವಾ ಇದಾದಮೇಲೆ ನೀವು 100% ಕ್ಲಾಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತೀರಾ. ಓಕೆ, ಸೊ ರೋಮಿಯೋ ಆ್ಯಂಡ್ ಜೂಲಿಯಟ್ ಏನಿತ್ತು ಬ್ಯಾಕ್ಗ್ರೌಂಡು, ಅವರ ಫ್ಯಾಮಿಲೀಸ್ ಬಗ್ಗೆ ಹೇಳಿದ್ದಾರೆ. ಸೊ 2 ನೋಬಲ್ ಫ್ಯಾಮಿಲೀಸ್ ಆಫ್ ವರೋನಾ, ಕ್ಯಾಪ್ಯುಲೆಟ್ಸ್ ಮತ್ತು ಮಾಂಟೇಗ್ಸ್. ಓಕೆ, ಸೊ ಅವ್ರೇನಂದರೆ ಸ್ವೋರ್ನ್ ಎನಿಮೀಸ್, ಅಂದರೆ ಅವ್ರು ಯಾವತ್ತೂ ಒಬ್ರಿಗೊಬ್ರು ಕಂಡ್ರೆ ಆಗ್ತಿರ್ಲಿಲ್ಲ. ರೋಮಿಯೋ ಆ್ಯಂಡ್ ಜೂಲಿಯಟ್ ಏನಿದ್ರು ರೈವಲ್ ಫ್ಯಾಮಿಲೀಸಿಂದ ಬಿಲಾಂಗ್ ಆಗ್ತಿದ್ರು. ಆಯಿತಾ, ಈ ಒಂದು ಚಾಪ್ಟ್ರಲ್ಲಿ ನಿಮಗೆ ಅವರ ಒಂದು ಈ ಎಕ್ಸ್ಟ್ರಾಕ್ಟಲ್ಲಿ ನಿಮಗೆ ಗ್ರ್ಯಾಂಡ್ ಸಪ್ಪರ್ ಬಗ್ಗೆ ಮೆನ್ಷನ್ ಮಾಡ್ತಾರೆ. ರೋಮಿಯೋ ಗೋಸ್ ಟು ದಿಸ್ ಗ್ರ್ಯಾಂಡ್ ಸಪ್ಪರ್ ಕಂಡಕ್ಟೆಡ್ ಬೈ ಲಾರ್ಡ್ ಕ್ಯಾಪ್ಯುಲೆಟ್. ಅರ್ಥ ಆಯ್ತಾ? ಅಲ್ಲಿ ಅವನು ಯಾರನ್ನು ನೋಡ್ತಾನೆ? ಜೂಲಿಯಟ್ನ ನೋಡ್ತಾನೆ. ಆಯ್ತಾ? ರೋಮಿಯೋ ಬಿಲಾಂಗ್ಸ್ ಟು ಮಾಂಟೇಗ್ ಫ್ಯಾಮಿಲಿ. ಹಿ ಅಟೆಂಡೆಡ್ ದ ಪರ್ಟಿಕ್ಯುಲರ್ ಸಪ್ಪರ್ ಇನ್ ಡಿಸ್ಗೈಸ್, ಅಂದರೆ ಅವನು ಒಂದು ವೇಷಭೂಷಣ ಬೇರೆ ಥರ ಹಾಕೊಂಡು ಹೋಗ್ತಾನೆ. ಸೊ ಅವನು ಅಲ್ಲಿ ಹೋಗೋದು ರೋಸ್ಲಿನ್ನ ನೋಡೋದಕ್ಕೆ, ಬಟ್ ಅಲ್ಲಿ ಅವನಿಗೆ ಜೂಲಿಯಟ್ ಕಾಣಿಸ್ತಾನೆ ಆನ್ ದ ಡ್ಯಾನ್ಸ್ ಫ್ಲೋರ್. ಅವಳ ಬ್ಯೂಟಿಯಿಂದ ಅವ್ನು ಫ್ಯಾಸಿನೇಟ್ ಆಗಿಬಿಡ್ತಾನೆ. ಆ್ಯಂಡ್ ಲೇಟರ್ ಶಿ ವಾಸ್ ಲಾರ್ಡ್ ಕ್ಯಾಪ್ಯುಲೆಟ್ಸ್ ಡಾಟರ್ ಆ್ಯಂಡ್ ಹಿ ಫಾಲ್ಸ್ ಇನ್ ಲವ್ ವಿತ್ ಹರ್. ಅರ್ಥ ಆಯ್ತಾ? ಜೂಲಿಯಟ್ ಕೂಡ ಅಟ್ರಾಕ್ಟ್ ಆಗ್ತಾಳೆ. ಆ್ಯಂಡ್ ಇದಾದಮೇಲೆ ಇದೇ ನಿಮ್ಮ ಮೇಜರ್ ಬ್ಯಾಕ್ಗ್ರೌಂಡು ನೀವು ತಿಳ್ಕೊಂಡಿರಬೇಕು. ಸೊ ಇದೇ ರೀತಿಯಾಗಿ ರೋಮಿಯೋ ಜೂಲಿಯಟಿಂದ ನಿಮಗೆ 1 ಇಂದ 2 ಅಂಕ ಕೊಡೋ ಸಾಧ್ಯತೆ ಜಾಸ್ತಿ ಇದೆ ಮಕ್ಕಳ. ಸೊ ಹೋಗಿ ಈ ಒಂದು ಕ್ಲಾಸ್ನ ಕಂಪ್ಲೀಟಾಗಿ ನೋಡಿ ಅಂತ ನಾನು ಹೇಳಬೇಕು. ಡೋಂಟ್ ಡ್ರಾಪ್ ಆಫ್. ಅರ್ಥ ಆಯ್ತಾ? ಡ್ರಾಪ್ ಆಫ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದ್ರ ಜೊತೆಗೆ ಮಕ್ಕಳ, ಹೂ ಆಮ್ ಐ ಅಂತ ಗೆಸ್ ಮಾಡ್ತಿರೋರು ನಾನು, ನಿಮ್ಮ ಪದ್ಮಶ್ರೀ ಮ್ಯಾಮ್. ನಾನು ನಿಮ್ಮ ಜೊತೆ ಇದ್ದೀನಿ ರೋಮಿಯೋ ಜೂಲಿಯಟಿನ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಬ್ಯಾಂಕ್ ಸೊಲ್ಯೂಷನ್ಸ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ. ಸೊ ಈ ಒಂದು ಚಾಪ್ಟ್ರಿಂದ ಮಕ್ಕಳ ನಿಮಗೆ ಯಾವ ರೀತಿಯಾದ ಪ್ರಶ್ನೆಗಳು ಕೇಳ್ತಾರೆ ನೋಡೋಣ ಬನ್ನಿ. ಸೊ ಈ ಒಂದು ಚಾಪ್ಟ್ರಿಂದ ನಿಮಗೆ 1 ಮಾರ್ಕ್ ಪ್ರಶ್ನೆ 100% ಕೇಳ್ತಾರೆ, ಪ್ಲಸ್ ಒಂದು 2 ಮಾರ್ಕ್ ಪ್ರಶ್ನೆ ಕೂಡ ಇದೆ. ಸೊ 1 ಮಾರ್ಕ್ 2 ಮಾರ್ಕ್ಗಿರೋದ್ರಿಂದ ನಿಮಗೆ ನಾನಿವತ್ತು ಕವರ್ ಮಾಡ್ತಿರುವಂತಹ ಪ್ರಶ್ನೆಗಳಿಂದಾನೇ ಸಾಕಷ್ಟು ಕೊಡ್ತಾರೆ. ಸೊ ಅದಕ್ಕೆ ತಲೆಯಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಕಾನ್ಸಂಟ್ರೇಟ್ ಮಾಡಿ ಕಲೀರಿ. ಓಕೆ, ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಿರಬೇಕು ಕ್ವೆಶ್ಚನ್ ಬ್ಯಾಂಕ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಕ್ವೆಶ್ಚನ್ ಬ್ಯಾಂಕಿಂದನೇ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಸೊ ಪದ್ಮಶ್ರೀ ಮ್ಯಾಮ್ ಹೇಳ್ತಿರುವಂತಹ ಪ್ರತಿಯೊಂದು ಪ್ರಶ್ನೆನ ಹೇಗೆ ಉತ್ತರಿಸೋದು ಈ ಒಂದು ಕ್ಲಾಸಲ್ಲಿ ನಾನು ಹೇಳ್ತೀನಿ. ಇದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಮಕ್ಕಳ. ಆಯ್ತಾ? ಸೊ ಮೊದಲನೇ ಪ್ರಶ್ನೆ, ನೇಮ್ ಎನಿ 2 ಬ್ರೈಟ್ ಇಮೇಜಸ್ ಯೂಸ್ಡ್ ಬೈ ಶೇಕ್ಸ್ಪಿಯರ್ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ. ಇಲ್ಲಿ ಅವ್ರು ಕೇಳ್ತಿರೋದು ಫಸ್ಟು ಕೀ ಆಕ್ಷನ್ ವರ್ಡ್ಸ್ನ ನೋಡ್ಕೊಳ್ಳಿ. ಪೇಪರಲ್ಲಿ ಕೂಡ ನೀವೊಂದು ಪ್ರಶ್ನೆನ ನೋಡಿದಾಗ ಏನು ಕೇಳಿದ್ದಾರೆ, ಇಲ್ಲಿ ಕೇಳಿರೋದು ನೇಮ್ ಅಷ್ಟೇ. ಅರ್ಥ ಆಯ್ತಾ? ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿಲ್ಲ. ಎನಿ 2, ಎಷ್ಟು 2 ಬ್ರೈಟ್ ಇಮೇಜಸ್ ಯೂಸ್ಡ್ ಬೈ ಶೇಕ್ಸ್ಪಿಯರ್ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ. ಜೂಲಿಯಟಿನ ಒಂದು ಸುಂದರತೆ ಅಂತ ನಮಗೇನಂತಾರೆ ಹಿಂದಿಲಿ ಹೇಳ್ಬಿಟ್ಟೆ ಸುಂದರತಾ ಅಂತ, ಬಟ್ ಅವಳ ಒಂದು ಬ್ಯೂಟಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವನು ಯಾವ ಇಮೇಜಸ್ ಯೂಸ್ ಮಾಡ್ತಾನೆ. ಅರ್ಥ ಆಯ್ತಾ? ವೆರಿ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶ್ಚನ್. ಇದನ್ನ ನೀವು ಕಂಪ್ಲೀಟಾಗಿ ಟು ದ ಪಾಯಿಂಟ್ ಆನ್ಸರ್ ಮಾಡಿದ್ರೆ ಸಾಕು. ಒಂಚೂರು ಆ ಕಡೆ ಈ ಕಡೆ ಬೇಕಿರುತ್ತೆ ಮಕ್ಕಳ. ಯು ಕಾಂಟ್ ಜಸ್ಟ್ ರೈಟ್ ದ 2 ವರ್ಡ್ಸ್ ಅಂಡ್ ಕಮ್. ಆಯ್ತಾ? ಸೊ ಶೇಕ್ಸ್ಪಿಯರ್ ಡಿಸ್ಕ್ರೈಬ್ಸ್ ಜೂಲಿಯಟ್ ಆಸ್ ಅ ರಿಚ್ ಜ್ಯುವೆಲ್ ಇನ್ ಆನ್ ಇಥಿಯೋಪ್ಸ್ ಇಯರ್. ಅರ್ಥ ಆಯ್ತಾ? ಸೊ ಒಂದು ಹೆಂಗಸಿನ ಒಂದು ಕಿವಿಲಿರುವಂತಹ ರಿಚ್ ಜ್ಯುವೆಲ್ಗೆ ಕಂಪೇರ್ ಮಾಡ್ತಾರೆ. ರಿಚ್ ಜ್ಯುವೆಲ್ ಅಂದರೆ ನಿಮ್ಗೆ ಕಾಣ್ತಿದೆ ಅಲ್ಲ ಇಲ್ಲಿ. ಸೊ ನಾನು ಒಂದು ಇಮೇಜ್ ಕೂಡ ಹಾಕಿದ್ದೀನಿ ಆಫ್ ಅ ರಿಚ್ ಜ್ಯುವೆಲ್ ಆ್ಯಂಡ್ ಯು ಕ್ಯಾನ್ ರೆಫರ್ ಟು ದ್ಯಾಟ್ ಆಸ್ ವೆಲ್. ಓಕೆ, ನೆಕ್ಸ್ಟು, ಆ್ಯಂಡ್ ಲೈಕನ್ಸ್ ಹರ್ ಟು ಅ ಬ್ರೈಟ್ ಏಂಜಲ್ ಆ್ಯಂಡ್ ಅ ಫ್ಲೇಮಿಂಗ್ ಟಾರ್ಚ್ ಕಂಪೇರ್ ಮಾಡ್ತಾನೆ. ದಟ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅರ್ಥ ಆಯ್ತಾ? ಸೊ ಬೇಸಿಕ್ಲಿ ಟಾರ್ಚ್ಗೆ ಮತ್ತು ಆ ಒಂದು ಜ್ಯುವೆಲ್ಗೆ ಏನು ಕಂಪೇರ್ ಮಾಡ್ತಾರೆ ಅದನ್ನು ನೀವು ಬರೆದ್ರೆ ಸಾಕಾಗತ್ತೆ. ಸೊ ಇದನ್ನು ನೀವು ನಿಮ್ಮ ಓನ್ ಸೆಂಟೆನ್ಸಸ್ಸಲ್ಲಿ ಬರೀರಿ ಮಕ್ಕಳ. ಯು ಡೋಂಟ್ ಹ್ಯಾವ್ ಟು ರೈಟ್ ಎಕ್ಸಾಕ್ಟ್ಲಿ ದ ವೇ ಐ ಹ್ಯಾವ್ ರಿಟನ್ ಇಟ್, ಬಿಕಾಸ್ ನೀವು ಓನ್ ಸೆಂಟೆನ್ಸಸ್ಸಲ್ಲಿ ಬರೆದ್ರೆ ಸಾಕು. ಆಯಿತಾ? ಇಫ್ ಯು ನೀಡ್ ಸಿಂಪಲ್ ಇಂಗ್ಲಿಷ್. ಓಕೆ, ಸೊ ಎನಿ 2 ಇಮೇಜಸ್ ಕೇಳೋದು ಸಾಧ್ಯತೆ ತುಂಬ ಇದೆ. ಈ ಇಮೇಜರಿ ಏನು ಯೂಸ್ ಮಾಡಿದ್ದಾರೆ ಈ ಒಂದು ಚಾಪ್ಟ್ರಲ್ಲಿ, ದಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ರೈಟ್, ಇವಾಗ ವಾಟ್ ಈಸ್ ರಾಂಗ್ ವಿತ್ ದಿಸ್? ಓಕೆ, let's move on. Mention any 2 images to which Romeo compares Juliet
ಇನ್ ರೋಮಿಯೋ ಜೂಲಿಯಟ್. ಅರ್ಥ ಆಯ್ತಾ? ತಿರ್ಗಾ ಅದೇ ರೀತಿಯಾದ ಪ್ರಶ್ನೆನ ಬೇರೆ ತರ ಕೊಟ್ಟಿದ್ದಾರೆ. ಸೊ ಮೆನ್ಷನ್ ನೇಮು, ಮೆನ್ಷನು ಇದೆಲ್ಲ ಒಂದೇ ರೀತಿಯಾದ ಟರ್ಮಿನಾಲಜೀಸ್ ಮಕ್ಕಳ. ಇಟ್ಸ್ ದ ಸೇಮ್. ಅರ್ಥ ಆಯ್ತಾ? ಸೊ ಇಲ್ಲಿ ಕೂಡ ಬ್ರೈಟ್ ಟಾರ್ಚ್ ಬರ್ದಿದ್ದೀನಿ, ಪ್ರೆಷಿಯಸ್ ಜ್ಯುವೆಲ್ ಬರ್ದಿದ್ದೀನಿ. ಸೊ ನಿಮಗೆ ಸ್ಪೆಲ್ಲಿಂಗ್ ನೋಡ್ಕೊಳ್ಳೋವಾಗ ಬ್ರೈಟ್ ಟಾರ್ಚು ಮತ್ತು ಪ್ರೆಷಿಯಸ್ ಜ್ಯುವೆಲ್ನ ನೋಡಿಕೊಂಡ್ರೆ ಸಾಕು. ಯಾಕೆ ಅವನು ಅಂತ ಕೂಡ ಇದಕ್ಕೆ ಕಂಪೇರ್ ಮಾಡ್ತಾನೆ ಅಂತ ಬರೆದ್ರೂ ಕೂಡ ಹೆಲ್ಪ್ ಆಗುತ್ತೆ. ಆಯ್ತಾ? ಬಿಕಾಸ್ ಅವ್ನಿಗೇನು ಅನ್ಸುತ್ತೆ, ಈ ಒಂದು ಜ್ಯುವೆಲ್ಗಿಂತ ಹೆಚ್ಚಾಗಿ ಅವಳು ಶೈನ್ ಮಾಡ್ತಾಳೆ ಅಂತ ಅವ್ನಿಗನ್ಸುತ್ತೆ. ಓಕೆನಾ? ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯಾದ ಕ್ಲಾಸಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಲ್ಲಿಂದಾನೇ ನಿಮಗೆ ಸಾಕಷ್ಟು ಪ್ರಶ್ನೆ ಎಕ್ಸಾಮಲ್ಲಿ ಬರ್ಬೋದು. ಸೊ ವಾಟ್ ಯು ನೀಡ್ ಟು ಡೂ ಮಕ್ಕಳ, ಇದನ್ನು ನೀವು ಬೆನಿಫಿಟ್ ತೊಗೊಳ್ಬೇಕು ಅಂದರೆ ಇವಾಗ ಬೇರೆ ಟೀಚರ್ಸ್ ಆಗಿರಲಿ, ಅವರು ಕೂಡ ಕ್ಲಾಸಸ್ನ ಮಾಡ್ತಾರಲ್ವಾ. ಸೊ ಇವಾಗ ನೀವೇನು ಮಾಡಿ, ನೀವು ಹೋಗ್ಬಿಟ್ಟು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇವಾಗ ಒಂದು 2 ಲಕ್ಷದಿಂದ 3 ಲಕ್ಷ ಮಕ್ಕಳು ನಮ್ಮ ಕ್ಲಾಸಸ್ನ ಆನ್ ಅ ಮಂತ್ಲಿ ಬೇಸಿಸ್ ನೋಡ್ತಾರೆ. ಬಟ್ ಅದರಲ್ಲಿ ಒಂದು 50ಇಂದ 1 ಲಕ್ಷ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಈ 1 ಲಕ್ಷ ಏನು ಸಬ್ಸ್ಕ್ರೈಬ್ ಮಾಡ್ತಾರೆ ಅವ್ರಿಗೆ ನಾವು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ಬಟ್ ಮಿಕ್ಕಿದ ಮಕ್ಕಳಿಗೆ ಸಿಗಲ್ಲ ಮಕ್ಕಳ. ಸೊ ಐ ವಾಂಟ್ ಯು ಟು ಗೋ ಸಬ್ಸ್ಕ್ರೈಬ್ ಟು ಪರೀಕ್ಷೆ ರೈಟ್ ಅವೇ. ನೀವು ಯಾವ ಚಾನಲಲ್ಲಿ ನೋಡ್ತಿದ್ದೀರಾ, ಸೈನ್ಸ್ ಅಥವಾ ಕಾಮರ್ಸಲ್ಲಿ, ಹೋಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಟ್ಸ್ ವೆನ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ಫಾರ್ ಎವ್ರಿ ಇಂಪಾರ್ಟೆಂಟ್ ಕ್ಲಾಸ್ ವಿಡಿಯೋ. ಓಕೆನಾ? ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ಮೆನ್ಷನ್ ಓಕೆ ಮೆನ್ಷನ್ ಎನಿ 2 ಡಾರ್ಕ್ ಇಮೇಜಸ್ ಶೇಕ್ಸ್ಪಿಯರ್ ಯೂಸಸ್ ಇನ್ ರೋಮಿಯೋ ಜೂಲಿಯಟ್. ಇಲ್ಲಿ ಡಾರ್ಕ್ ಇಮೇಜಸ್ ಅಂತ ಕೊಟ್ಟಿದ್ದಾರೆ. ಡಾರ್ಕ್ ಇಮೇಜಸ್ ಅಂದರೆ ಒಂದು ರೀತಿಯಾದ ಕತ್ತಲೆ ಅಥವಾ ಒಂದು ಡಾರ್ಕ್ ಶ್ಯಾಡೋನ ಇದು ಮಾಡುವಂಥದ್ದು. ಆಯಿತಾ? ಸೊ ಇವಾಗ ಈ ಒಂದು ಎಕ್ಸ್ಟ್ರಾಕ್ಟಲ್ಲಿ ಶೇಕ್ಸ್ಪಿಯರ್ ಸುಮಾರು ಸತಿ ನಮ್ಮ ಒಂದು ಇಮೇಜರಿನ ಯೂಸ್ ಮಾಡಿದ್ದಾರೆ ಆಫ್ ವಾಟ್, ನೈಟ್ ಆ್ಯಂಡ್ ಡಾರ್ಕ್ನೆಸ್. ಆಯಿತಾ? ಸೊ ಟ್ರ್ಯಾಜಿಡಿನ ತೋರಿಸೋದಕ್ಕೆ ಅವರು ಡಾರ್ಕ್ನೆಸ್ನ ಯೂಸ್ ಮಾಡ್ತಾರೆ. ನೀವು ಆ್ಯಕ್ಚುಲಿ ನೀವು ನೋಡಿರ್ಬೋದು ಮೂವೀಸ್ಗಳಲ್ಲೂ ಕೂಡ ಯಾವುದಾದ್ರೂ ಒಂದು ತುಂಬ ಸ್ಯಾಡ್ ಆಗಿ ತುಂಬ ಪೇನ್ಫುಲ್ ಆಗಿರುವಂತಹ ಮೂವೀಸಲ್ಲಿ ಕತ್ಲೆ ಜಾಸ್ತಿ ಇರುತ್ತೆ. ಹಾಗೆಯೇ ತುಂಬ ಜಾಲಿ ಕಾಮಿಕಲ್ ಆಗಿರುವಂತಹ ಮೂವೀಸಲ್ಲಿ ಏನಿರುತ್ತೆ ಮಕ್ಕಳ, ತುಂಬ ಬ್ರೈಟ್ ಆಗಿರುತ್ತೆ ಮೂವಿ. ಇಟ್ ವಿಲ್ ಬಿ ಶಾರ್ಟ್ ಇನ್ ಡೇ ಲೈಟ್, ಕಲರ್ಫುಲ್, ಬಟ್ ಬ್ಲ್ಯಾಕ್ ರೆಪ್ರೆಸೆಂಟ್ಸ್ ಡಾರ್ಕ್ನೆಸ್. ಆಯಿತಾ? ಸಚ್ ಆಸ್ ಇವಾಗ ರೋಮಿಯೋ ಇಲ್ಲಿ ತನಕ ನಾನು ಏನು ಮಾಡಿದ್ದೀನಿ, ಐ ಹ್ಯಾವ್ ಸೆಟ್ ಅ ಪ್ರಿಮಿಸಸ್. ಆಯಿತಾ? ಏನಿದು ಅಂತ. ಓಕೆ, ಆಮೇಲೆ ನೋಡೋಣ. ಸಚ್ ಆಸ್ ರೋಮಿಯೋಸ್ ಕಂಪ್ಯಾರಿಸನ್ ಆಫ್ ಜೂಲಿಯಟ್ ಟು ಅ ಬ್ರೈಟ್ ಜ್ಯುವೆಲ್ ಥೋಪಿಯನ್ ಏರ್ ಅಗೇನ್ಸ್ಟ್ ದ ಸರೌಂಡಿಂಗ್ ನೈಟ್. ಸೊ ಅವನೇನಂತಾನೆ, ಈ ಜ್ಯುವೆಲ್ ಏನಿದೆ ಸುತ್ತಮುತ್ತ ಇರುವಂತಹ ಸರೌಂಡಿಂಗ್ನ ಅವನು ಒಂದು ಕತ್ತಲೆಗೆ ಕಂಪೇರ್ ಮಾಡ್ತಾನೆ. ಆವಾಗ ಏನಾಗುತ್ತೆ, ಈ ಒಂದು ಜ್ಯುವೆಲ್ ಏನಿದೆ, ಈ ಒಂದು ಒಡವೆ ಏನಿದೆ, ಆ ಒಂದು ಸ್ಟೋನ್ ಅಥವಾ ನಾವೇನಾದ್ರು ಜ್ಯುವೆಲ್ ಅಂದಾಗ ಅದು ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ವಾಟ್ ಹಿ ಕುಡ್ ಬಿ ಮೀನಿಂಗ್ ಇಸ್ ದಟ್ ಆ ಒಂದು ಸಿನಾರಿಯೋಲಿ ಇವಳು ಎತ್ತು ಕಾಣಿಸ್ತಿತ್ತು, ಅವಳ ಒಂದು ಬ್ಯೂಟಿ ಏನಿದೆ ಅದು ಶೈನ್ ಆಗ್ತಿತ್ತು. ಆ್ಯಂಡ್ ದ ಲಿಟ್ರಲ್ ಡಾರ್ಕ್ನೆಸ್ ಆಫ್ ದ ಕ್ಯಾಪ್ಯುಲೆಟ್ ಟೋಮ್ ವೇರ್ ದೇರ್ ಫೈನಲ್ ಡಿಮೈಸ್ ಅಕರ್ಸ್. ಆಯಿತಾ? ಆಮೇಲೆ ಆ ಒಂದು ಲಿಟ್ರಲ್ ಡಾರ್ಕ್ನೆಸ್ ಆಫ್ ದ ಕ್ಯಾಪ್ಯುಲೆಟ್ ಟೋಮ್ ಇದೆ, ಆವಾಗ ಅವರ ಒಂದು ಅಂತ್ಯ ಕೂಡ ಇದೆಯಲ್ಲ, ಅದು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾನೆ. ಓಕೆನಾ ಮಕ್ಕಳ? ಸೊ ನೀವು ಈ ಥರ ಇಮೇಜರಿ ಬಗ್ಗೆ ಸಾಕಷ್ಟು ಪ್ರಶ್ನೆ ಸಿಕ್ಕಿದೆ. ನೆಕ್ಸ್ಟು, ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜುಲೈ ಮಂತಲ್ಲಿದ್ದೀವಿ ನಾವು, ಜುಲೈ ಅಂತಿದೆ, ಜೂಲಿಯಟ್ ಯೂಸರ್ಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾರ್ಮ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಆಯಿತಾ? ರೋಮಿಯೋ ಆ್ಯಂಡ್ ಜೂಲಿಯಟ್ ಅಲ್ಲಿ ಅವನು ಎನಿ 2 ಎಕ್ಸ್ಪ್ರೆಷನ್ಸ್ನ ನೀವೇನು ಮಾಡಬೇಕು, ಬರೀ ಮೆನ್ಷನ್ ಮಾಡಬೇಕು ಮಕ್ಕಳ, ಎಕ್ಸ್ಪ್ಲೇನ್ ಮಾಡಬೇಡಿ. 2 ಅಂಕಕ್ಕೆ ನೀವು ಏನೇ ಎಕ್ಸ್ಪ್ಲೇನ್ ಮಾಡಿದ್ರೂ ತಪ್ಪಾಗತ್ತೆ. ಅರ್ಥ ಆಯ್ತಾ? ಸೊ ನೀವು ಬರೀ ಮೆನ್ಷನ್ ಮಾಡಬೇಕಾಗಿರೋದಿಲ್ಲಿ. ಸೊ ಜೂಲಿಯಟ್ ಪ್ರೇಸಸ್ ರೋಮಿಯೋ ಬೈ ಕಾಲಿಂಗ್ ಹಿಮ್ ದ ಡೇ ಇನ್ ನೈಟ್. ಆಯ್ತಾ? ಕತ್ತಲೆಯಲ್ಲಿರುವಂತಹ ಬೆಳಕು ಅಂತ ಕರೀತಾಳೆ ಯಾರನ್ನ, ನಮ್ಮ ರೋಮಿಯೋನ. ಆ್ಯಂಡ್ ಸೇಸ್ ದಟ್ ಹಿಸ್ ಬ್ಯೂಟಿ ಕ್ಯಾನ್ ಮೇಕ್ ಹೆವೆನ್ ಲುಕ್ ಬ್ರೈಟರ್. ಆಯಿತಾ? ಆ ಒಂದು ಸ್ವರ್ಗಕ್ಕೂ ಅವನೊಂದು ರೀತಿಯಾದ ಬ್ರೈಟ್ನೆಸ್ ತರ್ತಾನೆ ಅಂತ ಹೇಳ್ತಾಳೆ ಜೂಲಿಯಟ್ಟು. ಲೈಕ್ ದ ಸ್ಕೈ ಫುಲ್ ಆಫ್ ಸ್ಟಾರ್ಸ್. ಆಯಿತಾ? ಶಿ ವಿಲ್ ಆಲ್ಸೋ ಸೇ ಅವನ ಒಂದು ಅಂತ್ಯ ಆದಮೇಲೂ ಕೂಡ ಅವ್ನ ಮೇಲೆ ಹೋಗಿ ಸ್ಟಾರ್ಸ್ ಆಗಬೇಕು ಆ್ಯಂಡ್ ಹಿ ಶುಡ್ ಥ್ರೋ ಲೈಟ್ ಅಂತ. ಸೊ ಈ ರೀತಿಯಾದ ಇಮೇಜರಿಯಿಂದ ತುಂಬಿದೆ ಈ ಒಂದು ಎಕ್ಸ್ಟ್ರಾಕ್ಟು. ಆ್ಯಂಡ್ ನಮ್ಮ ಒಂದು ಕ್ಲಾಸಸ್ಸಲ್ಲಿ ನಿಮಗೋಸ್ಕರ ಥಾಮ್ಸನ್ ಸರ್, ನೀವು ಎನ್ರೋಲ್ ಆಗಿ ಪ್ಲೀಸ್, ಖಂಡಿತ ತಕ್ಷಣ ಹೋಗಿ ಎನ್ರೋಲ್ ಆಗಿ. ಬಿಕಾಸ್ ಥಾಮ್ಸನ್ ಸರ್ ಏನು ಮಾಡ್ತಾ ಇದ್ದಾರೆ, ಈ ಒಂದು ಇಮೇಜರಿ, ಈ ಒಂದು ಎಕ್ಸ್ಟ್ರಾಕ್ಟ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಮಕ್ಕಳ. ಸೊ ಯು ಡೋಂಟ್ ಮಿಸ್ ದ್ಯಾಟ್. ಗೋ ಆ್ಯಂಡ್ ಎನ್ರೋಲ್ ರೈಟ್ ಅವೇ. ಆಯಿತಾ?
ಸೊ ನಿಮಗೆ ಎನ್ರೋಲ್ ಮಾಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿರ್ತಾರೆ, ಪೇಮೆಂಟ್ ಲಿಂಕು ಏನು ಕೋರ್ಸ್ ಡೀಟೇಲ್ಸ್ ಎಲ್ಲ, ಹೋಗಿ ಎನ್ರೋಲ್ ಆಗಿ ಆಯಿತಾ. ವೆನ್ ವುಡ್ ರೋಮಿಯೋ ವಾಚ್ ಜೂಲಿಯಟ್ಸ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಆ್ಯಂಡ್ ಹೌ ವುಡ್ ಹಿಸ್ ರೂಡ್ ಹ್ಯಾಂಡ್ ಬಿ ಬ್ಲೆಸ್ಡ್ ಆಯಿತಾ. ಸೊ ಇಲ್ಲೇನು ಮಾಡಿದ್ದಾರೆ, ಡಿಫ್ರೆಂಟ್ ಇಮೇಜರೀಸು, ಡಿಫ್ರೆಂಟ್ ಅವರ ಅನಿಸಿಕೆಗಳನ್ನೇ ತೆಗೆದು ಕ್ವೆಶ್ಚನ್ ಆಗಿ ಕೊಟ್ಟಿದ್ದಾರೆ ಆಯಿತಾ. ವೆನ್ ವುಡ್ ರೋಮಿಯೋ ವಾಚ್ ಜೂಲಿಯಟ್ಸ್ ಪ್ಲೇಸ್ ಆಫ್ ಸ್ಟ್ಯಾಂಡ್, ಇದು ಒಂದು ಭಾಗ, ಇದಕ್ಕೆ ನಿಮಗೆ 1 ಅಂಕ ಇದೆ. ಆ್ಯಂಡ್ ಹೌ ವುಡ್ ಹಿಸ್ ರೂಡ್ ಹ್ಯಾಂಡ್ ಬಿ ಬ್ಲೆಸ್ಡ್, ಇದಕ್ಕೆ 1 ಅಂಕ. ಅರ್ಥ ಆಯ್ತಾ. ಸೊ ಇದೆರಡೂ ಸೇರಿ ನಿಮಗಿದು 2 ಅಂಕದ ಪ್ರಶ್ನೆ ಆಗುತ್ತೆ. ಅಪಾನ್ ಹಿಸ್ ಫಸ್ಟ್ ಸೀಯಿಂಗ್ ಜೂಲಿಯಟ್ ಅಟ್ ದ ಕ್ಯಾಪುಲೆಟ್ಸ್ feast, Romeo is instantly smitten. Andre he is mind blown. He gets like, oh, this is such a beautiful girl anta avanigansate. He vows to watch where she stands and claims his rune. ಅವನೇನಂತಾನೆ, ನಾನು ಇವಾಗ ಅವಳು ಡಾನ್ಸ್ ಮುಗಿಸಿ ಎಲ್ಲಿ ಹೋಗಿ ನಿಂತ್ಕೊಳ್ತಾಳೆ ಅಂತ ನಾನು ಅಬ್ಸರ್ವ್ ಮಾಡ್ತೀನಿ. ಯಾಕೆ ಅಬ್ಸರ್ವ್ ಮಾಡಬೇಕಿರತ್ತೆ ಅವನಿಗೆ? ಬಿಕಾಸ್ ಹಿ ವುಡ್ ಆಲ್ಸೋ ವಾಂಟ್ ಟು ಗೋ ಮೀಟ್ ಹರ್ ಅಲ್ವಾ. ಆವಾಗ ವೆನ್ ಹಿ ಸೇಸ್ ರೂಡ್ ಹ್ಯಾಂಡ್ ಬಿ ಬ್ಲೆಸ್ಡ್ ಅಂದರೆ ಅವಳಿಗೆ ಒಂದು ರೀತಿಯಾದ, ಅವಳನ್ನ ಮುಟ್ಟಿದಾಗ ಅವಳ ಒಂದು ಟಚ್ ಏನಿದೆ, ದಟ್ ವಿಲ್ ಮೇಕ್ ಹಿಸ್ ಹ್ಯಾಂಡ್ ಬಿಕಮ್ ಬ್ಲೆಸ್ಡ್ ಆಯಿತಾ. ಅದು ಒಂದು ರೀತಿಯಾದ ವರ ಆಗತ್ತೆ ಅವನ ಒಂದು ಕೆಟ್ಟದಾದಂಥ ಒಂದು ಹ್ಯಾಂಡ್ಗೆ ಅಂತ ಹೇಳ್ತಾನೆ ಆಯಿತಾ. ಸೊ ಆಸ್ ಇಫ್ ಇಟ್ಸ್ ಪರ್ಫಾರ್ಮಿಂಗ್ ಅ ಸೇಕ್ರೆಡ್ ಪಿಲಿಗ್ರಿಮೇಜ್ ಆಯಿತಾ. ಸೊ ಇಲ್ಲಿ ನಾನು ಒಂದು ರೀತಿಯಾದ ಅಡಿಷನ್ಸ್ ಕೂಡ ಹಾಕಿದ್ದೀನಿ ಆನ್ಸರ್ಗೆ, ಬಟ್ ನಾನು ಓರಲ್ ಆಗಿ ಹೇಳಿದ್ನಲ್ಲ, ದಟ್ ಇಸ್ ಇಟ್ ಮಕ್ಕಳ. ಆ್ಯಂಡ್ ಯು ಕ್ಯಾನ್ ರೈಟ್ ದ್ಯಾಟ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ದಿಸ್ ಮಾರ್ಕ್. ಓಕೆ, ಸೊ ನಾನು ಹೇಳಿದ್ದಷ್ಟು ನೀವು ನೋಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಹೂ ಆರ್ ಕಂಪೇರ್ಡ್ ಟು ಅ ಸ್ನೋಯಿ ಡೋವ್ ಆ್ಯಂಡ್ ಕ್ರೋಸ್. ವೆರಿ ವೆರಿ ಇಂಪಾರ್ಟೆಂಟ್, ಸ್ನೋಯಿ ಡೋವ್ ಮತ್ತು ಕ್ರೋ ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು, ಸ್ನೋಯಿ ಡೋವ್ ಅಂದರೆ ಏನು, ಒಂದು ರೀತಿಯಾದ ಇಟ್ಸ್ ಅ ಡೋವ್ ರೈಟ್. ಸೊ ದಿಸ್ ಡೋವ್ ಇಸ್ ಬೇಸಿಕ್ಲಿ ವೆರಿ ಸ್ನೋಯಿ ಇನ್ ನೇಚರ್ ಅಲ್ವಾ. ಆ್ಯಂಡ್ ತುಂಬ ಪ್ಲೆಸೆಂಟ್ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅದಕ್ಕೆ ಕರಿ ಕಾಗೆ ಅಂತ ನಾವೆಲ್ಲರೂ ರೇಗಿಸ್ತೀವಲ್ಲ, ಲೈಕ್ ವಿ ಟೆಲ್ ಕರಿ ಕಾಗೆ ಅಂದರೆ ಏನು, ವಾಟ್ ಡು ವಿ ಮೀನ್, ಕೆಟ್ಟದಾಗಿದೆ ನೋಡೋಕ್ಕೆ ಅಂತ ನಮ್ಮ ಮನಸ್ಸಿನಲ್ಲಿರುವಂಥದ್ದು. ಐ ಡೆಫಿನೆಟ್ಲಿ ಡೋಂಟ್ ಫೀಲ್ ದಟ್ ಪರ್ಸ್ನಲಿ ಮಕ್ಕಳ, ಬಟ್ ದಟ್ ಇಸ್ ವಾಟ್ ಶೇಕ್ಸ್ಪಿಯರ್ ಇಸ್ ಸೇಯಿಂಗ್. ಅರ್ಥ ಆಯ್ತಾ. ಸೊ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಟು ಅ ಸ್ನೋಯಿ ಡೋ ಆಯಿತಾ, ಬಿಕಾಸ್ ಆಫ್ ಹರ್ ಪ್ಯೂರಿಟಿ ಆ್ಯಂಡ್ ಬ್ಯೂಟಿ. ಈ ಒಂದು ಡೋವ್ ಏನಿದೆ ಅದು ಪ್ಯೂರ್ ಆಗಿರುತ್ತೆ, ಅದೊಂದು ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ನಮ್ಮ ಒಂದು ಕಾಗೆಗೆ ಯಾರನ್ನು ಕಂಪೇರ್ ಮಾಡ್ತಾನೆ ರೋಮಿಯೋ, ಆ ಒಂದು ಸೆಟಪ್ಪಲ್ಲಿ ಇರುವಂತಹ ಬೇರೆ ಬೇರೆ ಒಂದು ಜನಕ್ಕೆ ಅವನು ಕ್ರೋಸ್ಗೆ ಕಂಪೇರ್ ಮಾಡ್ತಾನೆ. ಓಕೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಸಾಕಷ್ಟು ಸತಿ ಕೇಳಿದ್ದಾರೆ ಕೂಡ. ಸೊ ನೋಡಿಕೊಂಡು ಕರೆಕ್ಟಾಗಿ ಉತ್ತರ ಬರೀರಿ ಆಯಿತಾ. ಹೂ ವುಡ್ ಮೇಕ್ ದ ಫೇಸ್ ಆಫ್ ಹೆವೆನ್ ಫೈನ್ ಆ್ಯಂಡ್ ಹೌ ವುಡ್ ಇಟ್ ಅಕರ್ ಅಕಾರ್ಡಿಂಗ್ ಟು ಜೂಲಿಯಟ್. ನಾ ಆಗಲೇ ಹೇಳಿದ್ನಲ್ಲ, ಸೊ ಅಕಾರ್ಡಿಂಗ್ ಟು ಜೂಲಿಯಟ್ ರೋಮಿಯೋ ವುಡ್ ಮೇಕ್ ದ ಫೇಸ್ ಆಫ್ ಹೆವೆನ್ ಫೈನ್. ಅರ್ಥ ಆಯ್ತಾ. ಡೈರೆಕ್ಟ್ ಇದು ಹೂ ವುಡ್ ಇದು ಆಯಿತಾ. ಸೊ ನಿಮಗೆ ಇದಿಷ್ಟು ಬರೆದ್ರೇ 1 ಮಾರ್ಕ್ ಬರುತ್ತೆ ಆಯಿತಾ. ಸೊ ಹೂ ವುಡ್ ಮೇಕ್ ಅಂದಿದ ತಕ್ಷಣ ಆಯಿತಾ, ರೋಮಿಯೋ ವುಡ್ ಮೇಕ್ ದ ಫೇಸ್ ಆಫ್ ಹೆವೆನ್ ಫೈನ್. ಶಿ ಇಮ್ಯಾಜಿನ್ಸ್ ದಟ್ ವೆನ್ ಹಿ ಡೈಸ್, ಅವನ ಸಾವಿನ ನಂತರ ಹಿ ವಿಲ್ ಬಿ ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್, ಅವನನ್ನು ಪುಟ್ಟದಾದಂಥ ಒಂದು ತಾರೆಗಳಾಗಿ ಅವನು ಕಾಣಿಸ್ಕೊತಾನೆ. ವಿಚ್ ವುಡ್ ಮೇಕ್ ದ ನೈಟ್ ಸ್ಕೈ ಸೋ ಬ್ಯೂಟಿಫುಲ್. ಇದರಿಂದ ಆ ಒಂದು ನೈಟ್ ಸ್ಕೈ ಏನಿದೆ ಅದು ಬ್ಯೂಟಿಫುಲ್ ಆಗುತ್ತೆ. ಆ್ಯಂಡ್ ಸಾಕಷ್ಟು ತಾರೆಗಳಿದ್ರೆ ಏನಾಗುತ್ತೆ, ಜನಗಳು ಅದನ್ನು ಅಡೋನ್ ಮಾಡ್ತಾರಲ್ವಾ, ಆ್ಯಂಡ್ ಆ ಒಂದು ಬೆಳಕನ್ನು ಮರ್ತೋಗ್ತಾರೆ. ಸೊ ಅವನು ಕತ್ತಲೆಯಲ್ಲೂ ಬೆಳಕು ಕೊಡುವಂತಹ, ಕತ್ತಲೆಯಲ್ಲೂ ಜನಕ್ಕೆ ಖುಷಿ ಕೊಡುವಂತಹ ಮನುಷ್ಯ ಅಂತ ಅವಳಿಲ್ಲಿ ಹೇಳ್ತಾ ಇದ್ದಾಳೆ ಆಯಿತಾ. ಸೊ ದಿಸ್ ಇಸ್ ವಾಟ್ ಶಿ ಈಸ್ ಟ್ರೈಂಗ್ ಟು ಇಂಪ್ಲೈ ಹಿಯರ್. ಬಟ್ ಯಾರು ಅಂತ ಕೇಳಿದಾಗ ಫೇಸ್ ಆಫ್ ಹೆವೆನ್ನು ನಮ್ಮ ಒಂದು ರೋಮಿಯೋ ಆಗ್ತಾನೆ. ಆ್ಯಂಡ್ ಹೌ ವುಡ್ ಇಟ್ ಅಕರ್ ಅಕಾರ್ಡಿಂಗ್ ಟು ಜೂಲಿಯಟ್, ಅವನು ಸತ್ತಿದ ನಂತರನು ಲಿಟಲ್ ಸ್ಟಾರ್ಸ್ ಆಗಿ ಹೋಗಿ he would be adorned and he would add beauty to the night sky. ಓಕೆನಾ ಮಕ್ಕಳ, ಮುಂದಿನ ಒಂದು ಪ್ರಶ್ನೆನ ನೋಡೋಣವಾ. Mention any 2 qualities of the night according to Juliet in Romeo and Juliet. The night is gentle and loving according to Juliet. She describes it as a place where Romeo, if he, same thing, ನಾನು ಏನು ಆಗಲೇ ಹೇಳಿದೆ, ಸೇಮ್ ಇಲ್ಲಿ, if he were cut out into stars would make the face of heaven so fine that the whole world would be in love with the night and would not worship the garnished sun. ಈ ಒಂದು ರೋಮಿಯೋನ ಸಾವಿನ ನಂತರ ಅವನು ಏನು ಪುಟ್ಟ ಚುಕ್ಕಿಗಳಾಗಿ ಸ್ಟಾರ್ಸ್ ಆಗಿ ಹೋಗಿ ಇರ್ತಾನೋ, ಆ ಸ್ಟಾರ್ಸ್ ಏನಿರುತ್ತೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ ಜನಗಳು ಆ ಒಂದು ಸೂರ್ಯನ ಬೆಳಕನ್ನೇ ಮರ್ತೋಗ್ತಾರೆ ಅಂತ
ಜೂಲಿಯಟ್ ಹೇಳ್ತಾಳೆ. ಸೊ ಇದು 2 ಕ್ವಾಲಿಟೀಸ್ ಓಕೆ ಆಫ್ ದ ನೈಟ್ ವಿಚ್ ಶಿ ಫೀಲ್ಸ್ ಇಸ್ ಜೆಂಟಲ್ ಆ್ಯಂಡ್ ಲವಿಂಗ್. ಓಕೆ, ಹೂ ಆರ್ ದ 2 ಥಿಂಗ್ಸ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಟು? ಆಯ್ತಾ, ನಾನು ತಿರ್ಗಾ ಸೇಮ್ ಥಿಂಗ್ ರಿಚ್ ಜುವೆಲ್ ಮತ್ತೆ ಬ್ರೈಟ್ ಟಾರ್ಚ್. ಆಯ್ತಾ, ಐ ಆಮ್ ನಾಟ್ ಗೋನ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಬಿಕಾಸ್ ವಾಟ್ ಆರ್ ದ 2 ಥಿಂಗ್ಸ್ ಇದು ನಾನು ಹೂ ಅಂತ ಹೇಳ್ಬಿಟ್ಟೆ. ವಾಟ್ ಮಕ್ಕಳ, ವಾಟ್ ಆರ್ ದ 2 ಥಿಂಗ್ಸ್ ದಟ್ 2 ಥಿಂಗ್ಸ್ 2 ಇಮೇಜಸ್ ಎಲ್ಲ ಸೇಮೇ. ಒಂದು ಟಾರ್ಚು, ನಾನು ಆಗಲೇ ಇಮೇಜ್ ಕೂಡ ಹಾಕಿದ್ದೆ, ಆ್ಯಂಡ್ ದ ಅದರ್ ಒನ್ ಇಸ್ ಜುವೆಲ್. ಓಕೆ, ಮುಂದಿನ ಪ್ರಶ್ನೆ, ವಾಟ್ ಡಸ್ ದಿ ಎಂಟೈರ್ ವರ್ಲ್ಡ್ start doing and stop doing according to Juliet if Romeo becomes stars? ರೋಮಿಯೋ ಏನಾದರೂ ಸ್ಟಾರ್ಸ್ ಆಗಿಬಿಟ್ರೆ ಜನಗಳು ಕತ್ತಲೆನ ಎಷ್ಟು ಬ್ಯೂಟಿಫುಲ್ ಅಂತ ಅನ್ಕೊತಾರೆ ಆ್ಯಂಡ್ ಸನ್ನೇ ಅಡ್ಮೈರ್ ಮಾಡೋದು ಬಿಟ್ಬಿಡ್ತಾರೆ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಆಯಿತಾ, ನೈಟ್ ಜೊತೆನೇ ಒಂದು ರೀತಿಯಾದ ಪ್ರೀತಿ ಆಗಿಬಿಡತ್ತೆ. ಓಕೆ, ವೆರಿ ಈಸಿ ಟು ರೈಟ್ ಆಸ್ ವೆಲ್. ಓಕೆ, ವಾಟ್ ಆರ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆಂಟ್ ಟು ಡೂ ಆಫ್ಟರ್ ದ ಮೆಷರ್? ಅವ್ನು ಏನು ಮಾಡಬೇಕು ಅಂತ ಇರ್ತಾನೆ, ನಾ ಹೇಳಿದ್ನಲ್ಲ. ಆಯಿತಾ, ಸೊ ಡರ್ಟಿ ಹ್ಯಾಂಡ್ಸ್, ರೈಟ್, ಅದು ಒಂದು ರೆಫರೆನ್ಸ್ ಇಟ್ಕೊಂಡು ರೋಮಿಯೋ ಇಂಟೆನ್ಸ್ ಟು ವಾಚ್ ವೇರ್ ಜೂಲಿಯಟ್ ಸ್ಟ್ಯಾಂಡ್ಸ್. ಮೊದಲನೇದಾಗಿ ಅವ್ನು ಡಾನ್ಸ್ ಮೆಷರ್ ಅಂತ ಹೇಳಿದ್ರೆ, ಮೆಷರ್ ಅಂದರೆ ಇಟ್ಸ್ ಅ ಡಾನ್ಸ್. ಓಕೆ, ಇಟ್ಸ್ ಅ ಟೈಪ್ ಆಫ್ ಡಾನ್ಸ್, ದಿಸ್ ಇಸ್ ಕಾಲ್ಡ್ ಮೆಷರ್. ಈ ರೀತಿ ಡಾನ್ಸ್ ಮಾಡ್ತಾರೆ. ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ಮೈ ಸೆಲ್ಫ್ ಆ್ಯಂಡ್ ಲಾಫಿಂಗ್ ಹೌ ಐ ಲುಕ್ ವೈಲ್ ಡಾನ್ಸಿಂಗ್. ಬಟ್ ಎನಿವೇಸ್, ಮೆಷರ್ ಅಂದರೆ ಆ ಒಂದು ಡಾನ್ಸ್ ಮುಗ್ದಿದ ನಂತರ ಅವಳು ಎಲ್ಲಿ ನಿಂತ್ಕೊಂತಾಳೆ ಅಂತ ಅವನಿಗೆ ಬೇಕಿರುತ್ತೆ. ಅದಾದಮೇಲೆ ಹಿ ವುಡ್ ವಾಂಟ್ ಟು ಟಚ್ ಹರ್ ಹ್ಯಾಂಡ್. ಆಯಿತಾ, ಆ್ಯಂಡ್ ಹಿ ಕನ್ಸಿಡರ್ಸ್ ಇಟ್ ಈಸ್ ಅ ಬ್ಲೆಸ್ಸಿಂಗ್ ಟು ಹೋಲ್ಡ್ ಹರ್ ಜೆಂಟಲ್ ಹ್ಯಾಂಡ್. ಆಯಿತಾ, ಸೊ ದೀಸ್ ಆರ್ ದ 2 ಥಿಂಗ್ಸ್ ಹಿ ಇಂಟೆನ್ಸ್ ಟು ಡೂ. ಅವ್ನಿಗಿದು ಮಾಡಬೇಕು ಅಂತ ಆಸಕ್ತಿ ಇರುತ್ತೆ. ಹೂ ವುಡ್ ಫಾಲ್ ಇನ್ ಲವ್ ವಿತ್ ದ ನೈಟ್ ಆ್ಯಂಡ್ ವಾಟ್ ವುಡ್ ದೇ ಸ್ಟಾಪ್ ವರ್ಷಿಪಿಂಗ್? ಸೇಮ್ ಥಿಂಗ್ ಮಕ್ಕಳ, ಇಟ್ಸ್ ದ ಸೇಮ್ ಥಿಂಗ್ ಇನ್ ಡಿಫ್ರೆಂಟ್ ಕ್ವೆಶನ್ಸ್ ಆ್ಯಂಡ್ ಡಿಫ್ರೆಂಟ್ ವೇಸ್. Men who are in love with the night would fall in love with it. They would stop worshipping the bright sun. ನಾ ಹೇಳ್ದಂಗೆ, because Romeo small little stars ಆಗಿ ಹೋಗ್ತಾನೆ and people would admire the darkness and stop loving the sun. ಓಕೆನಾ? ನೆಕ್ಸ್ಟ್, mention any 2 birds given in the or mentioned in the ಇದು ಒಂದು ಏನು ಚಿನ್ನ ಹೇಳಿ ಎಲ್ಲರೂ. ಒಂದು ನಮ್ಮ ಸ್ವೀಟ್ ಡೋವ್. ಆಯಿತಾ, let me change the color, right? Okay, Maktila. So sweet dove and the other one is crow. Aita, he compares sweet dove to Juliet and he compares the crow to other people. I found this very funny, Makla. I'm like, why would you compare the other people in the place to something like a crow? But anyway, that was Shakespeare back then for all of us. So, ಅದರ ಜೊತೆಗೆ ನಿಮಗೆ ಬೇಕಿರುವಂತಹ ಪ್ರತಿ ಒಂದು 2 ಮಾರ್ಕ್ ಪ್ರಶ್ನೆಗಳನ್ನ ನಾನು ನಿಮ್ಮ ಕ್ವೆಶ್ಚನ್ ಬ್ಯಾಂಕಿಂದ ಸಾಲ್ವ್ ಮಾಡಿದ್ದೇನೆ. ಸೊ ಮಕ್ಕಳ, ನಿಮ್ಮ ಕ್ವೆಶ್ಚನ್ ಬ್ಯಾಂಕ್ ಪ್ಲೇಸ್ ಅ ಮೇಜರ್ ರೋಲ್ ಆ್ಯಂಡ್ ಇನ್ ಯೋರ್ ಎಕ್ಸಾಮ್ ಆ್ಯಂಡ್ ಸಾಕಷ್ಟು ಪ್ರಶ್ನೆ ಅದರಿಂದ ಬರುತ್ತೆ. ಸೊ ಇಫ್ ಯು ಡು ನಾಟ್ ವಾಂಟ್ ಟು ಮಿಸ್ ದಿಸ್, 1, follow whatever Padma ma'am said here. 2, subscribe to the channel, ನಮ್ಮ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೇನು ಮಾಡಬೇಕು ಮ್ಯಾಮ್ ಅಂತ ಕೇಳ್ತಿರೋರಿಗೆ ನಾ ಹೇಳ್ತಿದ್ದೀನಿ, ಹೋಗಿ ನಮ್ಮ ಒಂದು ಕ್ಲಾಸಸ್ನ ಜಾಯ್ನ್ ಆಗಿ. ಸಾಧಕ ಪ್ರೋ ಆಗಿರ್ಬೋದು ಅಥವಾ ವಿಜೇತ ಸೈನ್ಸ್ ಸ್ಟೂಡೆಂಟ್ಸ್ ಏನಾದರೂ ನೋಡ್ತೀವಿ, ವಿಜೇತ ಆಗಿರ್ಬೋದು. ಸೊ ಹೋಗಿ ಜಾಯ್ನ್ ಆಗಿ ಮಕ್ಕಳ. ನಿಮಗೆ ಹೇಗೆ ಜಾಯ್ನ್ ಆಗಬೇಕು ಅದರ ಡೀಟೇಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿದ್ದೀವಿ. ಸೊ ಮತ್ತೆ ಭೇಟಿ ಆಗೋಣ. ಬಟ್ ಅದರ ಮುಂಚೆ ನಿಮಗೆ ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಬಾಯ್ ಬಾಯ್ ನನ್ನ ಪುಟಾಣಿ ಮಕ್ಕಳ. ಪುಟಾಣಿನ ನೀವು? ಇಲ್ಲ, ನಾವು SSLC ಇದ್ದಾಗ ಪುಟಾಣಿ ಇದ್ರೆ, ಇವಾಗ 2nd PU ಮಕ್ಕಳ. ಮತ್ತೆ ಭೇಟಿ ಆಗೋಣ. ಬಾಯ್ ಬಾಯ್.